ವೈಯಕ್ತಿಕ ಹಿರಿಮೆ ಗರಿಮೆಗಿಂತ ತನ್ನ ಜೊತೆಗಿರುವವರನ್ನ ಹೆಚ್ಚು ಪ್ರೀತಿಸ್ತಾ ಇದ್ರು. ತಾನು ಬೇರೆಯವರಿಗೋಸ್ಕರನೇ ಬದುಕಿದ್ರು. ಆ ಕಾರಣಕ್ಕೆ ಇಡೀ ದೇಶ ರತನ್ ಟಾಟಾರನ್ನ ಮೆಚ್ಚಿಕೊಳ್ಳುತ್ತೆ. ಅಪರೂಪದಲ್ಲಿ ಅಪರೂಪದ ಉದ್ಯಮಿಯಾಗಿ ದೇಶಕ್ಕೆ ಮಾದರಿಯಾಗಿ ಬೆಳೆದ್ರು. ಹಸುರನೋ ಸೋಲಿರದ ಮನುಜನೋ ಜೊತೆಯಾಗಿ ನಿಂತರೆ ಉಸಿರನ್ನೇ ಕೊಡುವನೋ ಮುಂದಿದೆ ಮುಂದಿದೆ ಆಯುಧ ಹಿಡಿದುಕೊಂಡು ಈಗ ಈ ಕಾರಣದಿಂದ 1999ರವರೆಗೆ ಅಂದ್ರೆ 2 ವರ್ಷಗಳ ಕಾಲ ಟಾಟಾ ಮೋಟರ್ಸ್ಗೆ ತುಂಬಾ ಲಾಸ್ ಆಗುತ್ತೆ. ಕೊನೆಗೆ ಒಂದು ಲಾಸ್ ಅನ್ನ ತಾಳಲಾರದೆ ಈ ಟಾಟಾ ಮೋಟಾರ್ಸ್ ಅನ್ನು ಮಾಡಬೇಕು ಅಂತ ರತನ್ ಟಾಟಾ ಅವರು ಡಿಸೈಡ್ ಮಾಡ್ತಾರೆ. ಈ ಒಂದು ಕಾರಣಕ್ಕೆ ಅಮೆರಿಕಾದ ಒಂದು ದೊಡ್ಡ ಕಂಪನಿ ಮೀಟ್ ಆಗೋದಕ್ಕೆ ಅಮೆರಿಕಾಗೆ ಹೋಗ್ತಾರೆ. ಈ ಟೈಮಲ್ಲಿ ರತನ್ ಟಾಟಾ ಅವರು ಫುಲ್ ಅವಮಾನ ಮಾಡಿ ಹೀಯಾಳಿಸಿ ಅವರನ್ನ ಮಾತಾಡಿಸ್ತಾರೆ. ಕೊನೆಗೆ ವಿಲ್ಫೋರ್ಡ್ ಅವರು ಟಾಟಾ ಅವರಿಗೆ ಹೇಳ್ತಾರೆ ಅಂದ್ರೆ ನಿಮಗೆ ಒಂದು ಕಾರ್ನ ಮಾರ್ಕೆಟ್ ನ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಕೆಲವು ಕಂಪನಿಯನ್ನ ಶುರು ಮಾಡಿದ್ವಿ ಅಂತ ಹೀಯಾಳಿಸಿ ಅವರನ್ನ ಮಾತಾಡಿಸ್ತಾರೆ. ಕೊನೆಗೆ ನಾವು ಕರುಣೆಯನ್ನ ತೋರಿಸಿ ಒಂದು ಕಂಪನಿಯನ್ನ ಖರೀದಿ ಮಾಡ್ತಾ ಇದ್ದೀವಿ ಅಂತ ವಿಲ್ಫೋರ್ಡ್ ಅವರು ರತನ್ ಟಾಟಾ ಅವರಿಗೆ ಹೇಳ್ತಾರೆ. ಕೊನೆಗೆ ಅದೇ ಕ್ಷಣದಲ್ಲಿ ರತನ್ ಟಾಟಾ ಅವರು ಆ ಒಂದು ಡೀಲ್ ಅನ್ನ ಕ್ಯಾನ್ಸಲ್ ಮಾಡಿ ನಾನು ಮಾಡಲ್ಲ ಒಂದು ಕಂಪನಿ ಆಗ್ಬಿಟ್ಟು ಭಾರತಕ್ಕೆ ಬಂದಿರುತ್ತಾರೆ. ನಂತರ ಈ ಒಂದು ಸೇಡನ್ನು ನಾನು ಮಾರ್ಕೆಟ್ ಅಲ್ಲಿ ತೀರಿಸಬೇಕು ಅಂತ ಪಣವನ್ನು ಅವರು ತೊಡ್ತಾರೆ. ಒಳ್ಳೆಯದು ಸಾಯ್ತಾರೆ ಅದು ನಮ್ಮ ಕೈಯಲ್ಲಿಲ್ಲ. ಅಂತ ಒಂದು ಹೊಸ ಕಾರನ್ನು ಮುಂದಿನ ವರ್ಷ ಅವರು ಲಾಂಚ್ ಮಾಡ್ತಾ ಇದ್ದು ಮುಂಚೆಗಿಂತ ಒಂದು ರೀತಿ ಒಳ್ಳೆಯ ಒಂದು ಮಾರ್ಕೆಟ್ ಅನ್ನ ಚೆನ್ನಾಗುತ್ತೆ. ತುಂಬಾ ಜನ ಒಂದು ಕಾರನ್ನ ಇಷ್ಟಪಡ್ತಾರೆ ಮತ್ತು ಕೊಂಡ್ಕೋತಾರೆ. ಅದರಿಂದ ಟಾಟಾ ಮೋಟರ್ಸ್ ಒಂದು ರೀತಿ ಲಾಭ ಕೂಡ ಆಗುತ್ತೆ. ಒಂದು ಫೋರ್ಡ್ ಕಂಪನಿ ಒಡೆತನದಲ್ಲಿದ್ದಂಥ ಲ್ಯಾಂಡ್ ರೋವರ್ಸ್ ಮತ್ತು ಜಾಗ್ವಾರ್ ಕಂಪನಿಗಳು ತುಂಬಾ ಲಾಸ್ ಅನ್ನು ಅನುಭವಿಸಿ ಏನು ಲಾಭನೇ ಇಲ್ಲದೆ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ. ಕೊನೆಗೆ 2008ರಲ್ಲಿ ಒಂದು ಫೋರ್ಡ್ ಕಂಪನಿ ಒಡೆತನದಲ್ಲಿದ್ದಂಥ ಲ್ಯಾಂಡ್ ರೋವರ್ಸ್ ಡೊನೇಟ್ ಅನ್ನು ಮಾಡ್ತಾರೆ. ಹೌದು, ಬರೋಬ್ಬರಿ 66% ಅಷ್ಟು ಹಣವನ್ನ ಪ್ರತಿ ವರ್ಷ ಚಾರಿಟಿಗಳಿಗೆ ಡೊನೇಟ್ ಮಾಡ್ತಿರುವಂಥದ್ದು. ವಯಸ್ಸಿಗೆ ಬದುಕಿನ ಅತ್ಯಂತ ಸಾರ್ಥಕ ಪಯಣವನ್ನ ಮುಗಿಸಿ ಎಲ್ಲರಿಗೂ ಟಾಟಾ ಹೇಳಿ ಹೊರಟು ಹೋಗಿದ್ದಾರೆ. ರತನ್ ಟಾಟಾ ಸಾವಿಗೆ ಇಡೀ ದೇಶವೇ ಮಮ್ಮಲ ಮರುಗ್ತಾ ಇದೆ. ದೇಶದ ಮೂಲೆ ಮೂಲೆಯಲ್ಲಿ ಕೋಟ್ಯಂತರ ಹೃದಯಗಳು ಮಿಡಿತಾ ಇವೆ. ಒಂದೊಂದೂರಲ್ಲಿ ಒಬ್ಬರ ಜನಿತನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು. ಜನಕಾಗೆ ಕನಸ ಕೋಟೆ ಕಟ್ಟಿದ